ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಬಸ್ಸಾರು ಮಾಡ್ತಿದ್ದೀನಿ. ಸೊಪ್ಪಿನ ಬಸ್ಸಾರು. ಇದು ಮಿಕ್ಸ್ ಸೊಪ್ಪಿನ ಬಸ್ಸಾರು ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಇದು ನಾನು ಹೇಗೆ ಮಾಡ್ತೀನಿ ಬಸ್ಸಾರನ್ನ ಅಂತೇಳಿ ವೆರಿ ಈಸಿಯಾಗಿ ಸಿಂಪಲ್ಲಾಗಿ ಬಹಳ ಬೇಗನೆ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಈ ಮಿಕ್ಸ್ ಸೊಪ್ಪಿನ ಒಂದು ಬಸ್ಸಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಮಿಕ್ಸ್ ಸೊಪ್ಪಿಂದ ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ನಾನಿಲ್ಲಿ ಎಲ್ಲ ಥರದ ಸೊಪ್ಪು ಅಂದರೆ ಒಂದು 2ರಿಂದ 3 ಥರದ ಸೊಪ್ಪನ್ನ ತಗೊಂಡಿದ್ದೀನಿ. ಇಲ್ಲಿ ಸಬ್ಬಸಿಗೆ ಸೊಪ್ಪಿದೆ, ಹಾಗೆಯೇ ಮೆಂತ್ಯ ಸೊಪ್ಪಿದೆ, ಮತ್ತು ಇದಕ್ಕೇನಂತಾರೆ ಎಳೆರಪೆ ಸೊಪ್ಪು ಅಂತಾರೆ, ಕೆಂಪರಪೆ ಸೊಪ್ಪು ಅಂತಾರೆ. ಈ ಸೊಪ್ಪು ಕೂಡ ಇದೆ. ಇದಿಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾನಿವಾಗ ಬಸ್ಸಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂಥೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊಪ್ಪು ಫ್ರೆಶ್ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಹಸಿರು ತರಕಾರಿನ ಯಥೇಚ್ಛವಾಗಿ ಬಳಸಬೇಕು ಅಡುಗೆಗಳಲ್ಲಿ. ಆಗ ಕೂಡ ನಮ್ಮ ಇಮ್ಯುನಿಟಿ ಪವರು ಜಾಸ್ತಿ ಇರುತ್ತೆ. ಹಾಗೆಯೇ ಹಿಮೋಗ್ಲೋಬಿನ್ ಕೂಡ ಯಥೇಚ್ಛವಾಗಿ ನಮಗೆ ಶರೀರದಲ್ಲಿ ಇರುತ್ತೆ. ತುಂಬಾ ಆರೋಗ್ಯವಾಗಿ ನಾವು ಇರ್ತೀವಿ. ಹಸಿರು ತರಕಾರಿನ ನಾವು ಯಥೇಚ್ಛವಾಗಿ ಸೇವಿಸಬೇಕು. ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಈ ಎಲ್ಲ ಥರದ ಸೊಪ್ಪನ್ನು ಸೇರಿಸಿ ಮಿಕ್ಸಾಗಿ ನಾನು ಯಾವ ರೀತಿಯಾಗಿ ಬಸ್ಸಾರನ್ನ ಮಾಡ್ತೀನಿ ಅಂಥೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದನ್ನು ಇವಾಗ ನೀಟಾಗಿ ತೊಳ್ಕೊಬೇಕು. ಫಸ್ಟಿಗೆ ನಾವು ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನೀಟಾಗಿ ವಾಶ್ ಮಾಡ್ಕೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಏನಂತ ಹೇಳಿದ್ರೆ ಕಟ್ ಮಾಡಿ ಆಮೇಲೆ ನೀವು ತೊಳಿಲಿಕ್ಕೆ ಹೋಗಬೇಡಿ, ಮಣ್ಣೆಲ್ಲ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀಟಾಗಿ ಸೋಸಿಬಿಟ್ಟು ವಾಶ್ ಮಾಡಿ ಮಣ್ಣೆಲ್ಲ ಕ್ಲೀನಾಗಿ ಹೋಗೋವರೆಗೂ ವಾಶ್ ಮಾಡಿಕೊಂಡು ಆನಂತರ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇದನ್ನು ಇವಾಗ ತೊಳೆದ್ಬಿಟ್ಟು ಕಟ್ ಮಾಡಿ ಇಡ್ತೀನಿ. ನೋಡಿ, ಹೀಗೆ ತೊಳೆದು ಬಿಟ್ಟ ನಂತರ ನಾವು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗ ಈ ಕಡೆ ನೋಡಿ, ತೊಗರಿ ಬೇಳೆನ ಒಂದು 3/4% ನಾವು ಈ ರೀತಿಯಾಗಿ ಬೇಯಿಸ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಇವಾಗ ಕುದೀತಾ ಇರೋವಂಥ ಟೈಮಲ್ಲೇ ನಾವು ಏನು ಕಟ್ ಮಾಡಿ ಇಟ್ಟಿದ್ವಲ್ಲ ಆ ಸೊಪ್ಪನ್ನು ಹಾಕ್ಕೊಳ್ಳಿ. ತುಂಬ ರುಚಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ. ಈ ಥರ ನೀವು ಮಾಡಿ ನೋಡಿ. ಮಿಕ್ಸ್ ಸೊಪ್ಪನ್ನ ಹಾಕಿ ಬಸ್ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಈ ಸೊಪ್ಪು ಕೂಡ ತುಂಬ ಯಥೇಚ್ಛವಾಗಿ ಸಿಗುತ್ತೆ ಅಲ್ವಾ, ಮಳೆಗಾಲದ ಟೈಮಲ್ಲಿ. ಹಳ್ಳಿ ಕಡೆ ಇರೋರ್ಗಂತೂ ಹಳ್ಳಿ ಸೈಡಲ್ಲಿ ಅವ್ರದ್ದು ಸೊಪ್ಪನ್ನಂತೂ ಕೊಂಡ್ಕೊಳ್ಳಲ್ಲ. ನಮ್ಮ ಸಿಟಿ ಸೈಡಲ್ಲಿ ನಾವು ಸೊಪ್ಪನ್ನ ತಗೋಬೇಕಾಗುತ್ತೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ಸೊಪ್ಪು ಬೇಗ ಬೇಯುತ್ತಲ್ವ, ಹಾಗಾಗಿ ನಾವು ಬೇಳೆನ ಮೊದಲಿಗೆ ಒಂದು 3/4 ಭಾಗ ನಾವು ಬೇಯಿಸಿ ಇಟ್ಕೋಬೇಕಾಗುತ್ತೆ. ಇವಾಗ ಸೊಪ್ಪು ನೀಟಾಗಿ ಚೆನ್ನಾಗಿ ಬೇಯ್ಕೊಳ್ಳಿ. ಇವಾಗ ನೋಡಿ, ಬೇಗನೆ ಸೊಪ್ಪು ಕೂಡ ಬೇಳೆ ಜೊತೆಗೆ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ಬಸ್ಕೊಂಡು ಇಟ್ಕೊಂಡ್ಬಿಡೋಣ. ಮತ್ತು ಏನಂತ ಹೇಳಿದ್ರೆ, ನಾನಿಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರ ಸೈಜಲ್ಲಿ ನಾನು ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಇಲ್ಲಿ ಬಸ್ತಿಟ್ಟಿದ್ವಲ್ಲ ನೀರನ್ನ, ಆ ನೀರಿಗೆ ಈ ಹುಣಸೆಹಣ್ಣ ಸೇರಿಸಿ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಟ್ಬಿಡೋಣ. ಯಾಕಂತ ಹೇಳಿದ್ರೆ ಮಿಕ್ಸಿಲಿ ಬೇಗನೆ ನುಣ್ಣಗಾಗುತ್ತೆ. ಅದರಿಂದ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಸೊಪ್ಪೆಲ್ಲ ಇವಾಗ ತಣ್ಣಗಾಗಬೇಕು, ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಇದು ಬಿಟ್ಬಿಡೋಣ. ಇವಾಗ ಮಸಾಲೆಗೆ ಏನೇನು ಬೇಕು ಬಸ್ಸಾರಿಗೆ ಅಂತೇಳಿ ನೋಡೋಣ. ಈ ನೀರಿಂದನೇ ನಾವು ಬಸ್ಸಾರನ್ನ ಮಾಡ್ಕೋಬೋದು. ಇದರಲ್ಲಿ ಅತಿ ಹೆಚ್ಚಿನದಾಗಿ ಪೋಷಕಾಂಶ ಇರುತ್ತೆ. ಹೆಚ್ಚು ಹೈ ಪ್ರೋಟೀನ್ ಇರುವಂತಹ
ಸೊ ನೀರಂತಲೇ ಹೇಳ್ಬೋದು. ಇದು ಸೊಪ್ಪನ್ನ ಬೇಯಿಸಿ ತೆಗ್ದಿರ್ತೀವಲ್ವ, ಸೊ ಅದರಿಂದ ನಾವು ಇದಕ್ಕೆ ಮಸಾಲೆನ ಸೇರಿಸ್ಬಿಟ್ಟು ಮಾಡುವಂಥದ್ದು. ಸೊ ಏನೇನು ಹಾಕ್ತೀನಿ ಬಸ್ಸಾರಿಗೆ ಅಂತೇಳಿ ಸೊ ನೋಡೋಣ. ಇದು ಚೆನ್ನಾಗಿ ಇವಾಗ ಆರಬೇಕು. ಸೊ ಆರೋ ತನಕ ವೆಯ್ಟ್ ಮಾಡೋಣ. ಹಾಗೆಯೇ ಅಷ್ಟರೊಳಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿ ಏನೇನು ಹಾಕ್ತೀರಿ ಅಂತೇಳಿ, ಒಂದು 2ರಿಂದ 1.5 ಅಂದರೆ 1-2 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕಿ ಸೊ ಚೆನ್ನಾಗಿ ಹುರ್ಕೋಬೇಕು. ಸೊ ಬಸ್ಸಾರಿಗೆ ಏನಂತ ಹೇಳಿದ್ರೆ ಹುರಿದ್ಬಿಟ್ಟು ಮಾಡಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಆಮೇಲೆ ನಾನಿಲ್ಲಿ ಒಂದು 3 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕಿದ್ದೀನಿ. ಸೊ ಇದು ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಸಮೇತ ಹಾಕಿದ್ದೀನಿ. ಸೊ ನಂತರ ಹಸಿರು ಮೆಣಸಿನ್ಕಾಯಿ ಸೊ 1 ಹಿಡಿ ಆಗೋಷ್ಟಿದೆ, ಒಂದು 15 ಇದೆ ಇದು. ಸೊ ಸ್ವಲ್ಪ ಖಾರ ಇದೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಚಿಕ್ಕದಿದೆಯಲ್ಲ ಹಾಗಾಗಿ ಒಂದು 15 ಹಾಕಿದ್ದೀನಿ ಅಷ್ಟೇ. ನಂತರ 1 ಟೊಮೊಟೊನ ಹಾಕ್ತಾಯಿದ್ದೀನಿ. ಸೊ ಹಾಕ್ಬಿಟ್ಟು ಇದಿಷ್ಟು ಚೆನ್ನಾಗಿ ಹುರ್ಕೋಬೇಕೀಗ. ಇದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ. 1 ಸ್ಪೂನ್ ಆಗೋಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಈ ರೀತಿಯಾಗಿ ಹುರ್ಕೊಳ್ಳಿ ಎಲ್ಲ. ಆಮೇಲೆ ಇಲ್ಲಿ ಒಂದು 10 ಕಾಳನ್ನ ನಾನು ಮೆಣಸಿನಕಾಳು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ ಜೀರಿಗೆನ ಹಾಕಿಬಿಟ್ಟು ನೀಟಾಗಿ ಈ ರೀತಿಯಾಗಿ ಫ್ರೈ ಮಾಡಿ. ಇದ್ರ ಜೊತೆಗೇ ಎಲ್ಲನೂ ಕೂಡ ನೀಟಾಗಿ ಹುರ್ಕೋಬೇಕು. ಆಮೇಲೆ ಸೊ ನಾನು ಹೋದ ಒಂದು ಕುಕ್ಕಿಂಗ್ ವೀಡಿಯೋಸಲ್ಲಿ ಹೇಳಿದ್ದೆ. ಸೊ ಏನಂತ ಹೇಳಿದ್ರೆ ಇಲ್ಲಿ ನೋಡಿ, ಕಾಯಿಗಳು ಇವಾಗ ಇರುತ್ತಲ್ವ, ಈಗ ಶ್ರಾವಣ ಟೈಮಲ್ಲಂತೂ ತುಂಬಾ ನಾವು ದೇವರಿಗೆಲ್ಲ ಕಾಯಿ ಹೊಡಿತಾ ಇರ್ತೀವಿ, ಪೂಜೆಗೆಲ್ಲ ಬೇಕಾಗುತ್ತೆ. ಸೊ ಅವಾಗ ತೆಂಗಿನಕಾಯಿನ ಈ ರೀತಿ ತುರಿದ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಡಿ, ಈಸಿಯಾಗಿ ನಾವು ಬೇಗನೆ ಅಡುಗೆಗೆ ಬಳಸ್ಕೋಬೋದು. ಸೊ ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಹೋಳು ಕಾಯಿಯಷ್ಟು ನಾನು ತೆಂಗಿನ ತುರಿನ ಇದಕ್ಕೆ ಹಾಕ್ಬಿಟ್ಟು ಸೊ ನೀಟಾಗಿ ಉಟ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾವು ಎಲ್ಲದನ್ನೂ ಕೂಡ ರೆಡಿ ಮಾಡಿ ಆಲ್ಮೋಸ್ಟ್ ಇಟ್ಕೊಂಡ್ರೆ ಸೊ ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಕೋಬೋದು. ಹುರಿದಷ್ಟು ರುಚಿ ಜಾಸ್ತಿ. ನೋಡಿ ಇಷ್ಟು ಈರುಳ್ಳಿ ಕಲರ್ ನೋಡಿ ಎಷ್ಟು ಕೆಂಪಾಗಿದೆ. ಸೊ ಆ ಥರ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಂತರ ಇದನ್ನೆಲ್ಲ ಕೂಡ ಸ್ವಲ್ಪ ಟೈಮು ತಣ್ಣಗಾಗಲಿಕ್ಕೆ ಬಿಟ್ಟು ಇದನ್ನು ಗ್ರೈಂಡ್ ಮಾಡೋಣ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ತೋರಿಸ್ತೀನಿ ಮಿಕ್ಸಿಗೆ ಮತ್ತೆ ಏನು ಹಾಕಬೇಕು ಅಂತೇಳಿ. ಇಲ್ಲಿ ನೋಡಿ ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಸೊ ನಂತರ ನಾನಿಲ್ಲಿ ಹುಣ್ಸೆಹಣ್ಣು ಏನು ನೆನೆಸಿಟ್ಟಿದ್ವಲ್ವ, ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತೇಳಿ. ಸೊ ಬೇಗನೆ ನುಣ್ಣಗಾಗುತ್ತೆ, ಅದಕ್ಕಾಗಿ ಸೊ ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡ್ಬಿಟ್ಟು ನಂತರ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಇವಾಗ ರುಬ್ಕೊಂಬರ್ಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಸೊ ಮಸಾಲೆ ಈ ಥರ ನುಣ್ಣಗಿದ್ರೆ ಬಸ್ಸಾರಿಗೆ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನೋಡಿ ಬಸ್ತಿಟ್ಟಿದ್ನಲ್ವ, ಸೊ ಈ ಒಂದು ನೀರಿಗೆ ನಾವು ಈ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸಿಗೂ ನೀರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಹೀಗೆ ಇಷ್ಟರ ಮಟ್ಟಿಗೆ ಇದ್ದರೆ ಸಾಕಾಗುತ್ತೆ. ಥಿಕ್ನೆಸ್ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇಷ್ಟಿದ್ರೆ ಸಾಕು. ಇದಕ್ಕೆ ಇವಾಗ ಒಗ್ಗರಣೆ ಕೊಡೋಣ. ಇದಕ್ಕೆ ನಾನು ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕಿದ್ದೀನಿ. ಸೊ ಒಗ್ಗರಣೆ ಕೊಡಬೇಕಷ್ಟೇ. ಸೊ ಒಗ್ಗರಣೆ ಕೊಟ್ಬಿಟ್ಟು ಇವಾಗ ಇನ್ನೊಮ್ಮೆ ಸಾಲ್ಟನ್ನ ನೋಡ್ಕೊಳ್ಳಿ ಎಷ್ಟಿದೆ ಅಂತೇಳಿ. ಸೊ ಸಾಲ್ಟ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಂಡ್ಬಿಟ್ಟು ನಾವು ಮತ್ತೊಮ್ಮೆ ಕುದಿಲಿಕ್ಕೆ ಇಟ್ಬಿಡ್ಬೇಕಾಗುತ್ತೆ.
ಸೊ ಇವಾಗ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಒಂದ್ಸರಿ ಕುದ್ಬಿಟ್ರೆ ಸೊ ಬಸ್ಸಾರು ರೆಡಿ ಆಯಿತು. ಸೊ ಇವಾಗ ಪಲ್ಯನ ಮಾಡ್ಕೊಳ್ಳೋಣ ಹೇಗೆ ಅಂಥೇಳಿ. ಇಲ್ಲಿ ನೋಡಿ, ಇವಾಗ ಬಸ್ಸಾರು ಕುದೀತಾ ಇದೆ ಚೆಂದಾಗೆ. ಸೊ ಒಳ್ಳೆ ಪರಿಮಳ ಬರುತ್ತೆ. ಸೊ ಇದನ್ನು ಇವಾಗ ಆಗಿದೆ ಇದು. ಇವಾಗ ಇದನ್ನ ಪಕ್ಕಕ್ಕೆ ಇಳಿಸ್ಬಿಟ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪಲ್ಯ ಮಾಡ್ಕೊಳ್ಳೋಕ್ಕೆ ಈ ಸೊಪ್ಪನ್ನೆಲ್ಲ ಇವಾಗ ಹಿಂಡಿಬಿಟ್ಟು ತಗೊಂಡ್ಬಿಡ್ಬೇಕು. ಸೊ ಆರಿದೆ ಅಲ್ವಾ, ಸೊ ಆರಿದ ಮೇಲೆ ಹಿಂಡಿಬಿಟ್ಟು ಚೆನ್ನಾಗಿ ಒಂದು ಪ್ಲೇಟಿಗೆ ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ನೋಡಿ, ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಸೊ ಪಲ್ಯಕ್ಕೆ ಎಷ್ಟು ಸಾಕಾಗುತ್ತೋ ಅಷ್ಟು ಆಯಿಲ್ ಗೊತ್ತಾಗುತ್ತಲ್ವ ನಮಗೆ. ಸೊ ಅಷ್ಟನ್ನು ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಇದು ಆಯಿಲ್ ಕಾಯಿಲ್ ಚೆನ್ನಾಗೆ. ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ, ಆಮೇಲೆ ಜೀರಿಗೆನ ಹಾಕ್ಕೊಳ್ಳಿ, 1 ಹಿಡಿ ಆಗೋಷ್ಟು ಕರಿಬೇವು, ಮತ್ತು 1-2 ಒಣಮೆಣಸಿನ್ಕಾಯಿ, ಆಮೇಲೆ ಹಸಿರು ಮೆಣಸಿಗೆಯನ್ನು ಕೂಡ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಟೈಮ್ ಆಯಿಲಲ್ಲೇ ಫ್ರೈ ಆಗಲಿ. ಸೊ ಎಣ್ಣೆನೇ ನಾವು ಹಸಿಮೆಣಸಿಗೆ ಹಾಕೋದ್ರಿಂದ ಆಯಿಲಲ್ಲೇ ಖಾರ ಬಿಡುತ್ತೆ. ಹಾಗಾಗಿ ನಂತರ 2ರಿಂದ 3 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ, ಸೊಪ್ಪನ್ನೆಲ್ಲ ಈ ರೀತಿ ಹಿಂಡಿ ಇಟ್ಟಿರಬೇಕು, ನೀರನ್ನ ತೆಗೆದ್ಬಿಟ್ಟು. ಸೊ ಇದನ್ನು ಇವಾಗ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಸೊ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಏನಂತ ಹೇಳಿದ್ರೆ, ಈ ಪಲ್ಯದಕ್ಕೆ ಸೊಪ್ಪಿನ ಪಲ್ಯಕ್ಕೆ ನೀವು ಯಾವುದೇ ಥರದ ಕಾಳುಗಳನ್ನು ಕೂಡ ಹಾಕ್ಕೋಬೋದು. ಹೆಸರು ಕಾಳಾಗಿರ್ಬೋದು, ಕಡಲೆಕಾಳಾಗಿರ್ಬೋದು, ಹಾಗೆಯೇ ಅವರೆ ಬೇಳೆ ಬರುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಬೋದು. ಸೊ ಪಲ್ಯದ ಕಾಳನ್ನ ಕೂಡ ಇದನ್ನು ಹಾಕ್ಕೊಂಡು ನಾವು ಬಸ್ಸಾರನ್ನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಸೊ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕಾಯಿ ತುರಿನ, ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ತುಂಬ ಟೇಸ್ಟಾಗಿರುತ್ತೆ. ಸೊ ಇದಕ್ಕೆ ಒಳ್ಳೆ ರಾಗಿ ಮುದ್ದೆ ಮಾಡ್ಕೊಂಬಿಟ್ರೆ, ಸೊ ಬಸ್ಸಾರು ರಾಗಿ ಮುದ್ದೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಉಳ್ಳೋರಿಗೆ ಗೊತ್ತು ಅದರ ಒಂದು ಟೇಸ್ಟ್ ಹೇಗಿರುತ್ತೆ ಅಂತೇಳಿ. ಸೊ ಈ ರೀತಿ ಮಾಡ್ಕೊಂಬಿಟ್ರೆ ಸೊ ಫೈನಲಾಗಿ ರೆಡಿ ಆಯಿತು. ಸೊ ಬಸ್ಸಾರು ರೆಡಿ ಆಯಿತು. ಇವಾಗ ಪಲ್ಯನೂ ಕೂಡ ರೆಡಿ ಆಯಿತು. ಇವಾಗ ಏನಿದ್ರು ಊಟ ಮಾಡೋದಷ್ಟೇ ಬಾಕಿ. ಸೊ ಬನ್ನಿ ಊಟಕ್ಕೆ ಎಲ್ಲರೂ. ಸೊ ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಸೊ ಹೇಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ತುಂಬಾ ರುಚಿಯಾಗಿರುತ್ತೆ ಈ ಮಿಕ್ಸ್ ಸೊಪ್ಪಿನ ಬಸ್ಸಾರು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.